ರಶ್ಮಿ ಇಡ್ಲಿ ತಿನ್ಯಾಳ. ಹ್ಞೂ ರೀ ಅಂದಂಗೆ ಪಾಪನ ಹೋಗಿ ನೋಡಿದ್ರೆ ನಮ್ಮ ಪಾಪನ್ನ ಯಾವಾಗ ಕೊಡ್ತಾರಂತ್ರಿ? ನಾನು ನೋಡೋ ಆಸೆ ಆಗೈತೆ. ಡಾಕ್ಟರ್ ಕೂಡ ಮಾತಾಡೀನಿ, ಕೊಡ್ತಾರಂತ ಪಾಪುನ್ ತಡಿ. ಅಲ್ರಿ ಎದಿ ಹಾಲು ಕುಡ್ಸಕ್ಕಾರ ಕೊಡ್ಬೇಕಿಲ್ಲ. ನೋಡ್ರಿ ನಾನು ಇದ್ರಾಗೆಲ್ಲ ಫೇಸ್ಬುಕ್ನಾಗ ಆಮೇಲೆ ಇನ್ಸ್ಟಾಗ್ರಾಮ್ನಾಗ ಎಲ್ಲ ನೋಡೀನಿ. ಹುಟ್ಟಿದ ಕೂಡೇನ ಮಕ್ಕಳಿಗೆ ಹಾಲು ಕೊಡ್ಬೇಕಂತ್ರಿ, ಅದೇನೋ ಭಾಳ ಪೌಷ್ಟಿಕಾಗಿರ್ತೈತಂತ. ಮತ್ತು ನಾನು ನನ್ನ ಮಗು ಹಾಲು ಕುಡಿಸ್ಬೇಕ್ರಿ, ಕರ್ಕೊಂಬರ್ರಿ ಅವಾಗ ವಾಪಸ್ ಕೊಟ್ಬಿಡ್ತೀನಂತ ಒಂದಿಟ್ಟು ಹಾಲು ಕುಡಿಸಿ. ಅಯ್ಯೋ ಏನು ಹೇಳಿ ಸಮಾಧಾನ ಮಾಡೋದಪ್ಪ. ಈಕಿ ಆ ಪಾಪು ಕಂಡೀಷನ್ ಒಂದು ಸ್ವಲ್ಪ ಸರಿ ಇಲ್ಲ, ನನ್ನ ಮಾತು ಕೇಳು. ಕಂಡೀಷನ್ ಸರಿ ಇಲ್ಲ ಅಂತೀರಿ, ಮತ್ತು ನನಗೆ ಪಾಪ ಆರಾಮ ಐತೆ ಅಂತೀರಿ. ಇದ್ರಾಗ ಯಾವ ಸತ್ಯ ಯಾವ ಸುಳ್ಳು? ನನ್ನ ಹತ್ರ ಏನು ಮುಚ್ಚಿಡಕತ್ತಿಲ್ಲೋದಿಲ್ಲ, ಕರೆ ಹೇಳ್ರಿ. ನನ್ನ ಮಗು ಆರಾಮ ಐತೆ ಏನಿಲ್ಲ? ನೋಡು, ಹಿಂಗತಿ ಜಗಳ ಮಾಡಬಾರ್ದು. ಆರಾಮೈತೆ ಅಂತ ಹೇಳಿದ್ನಲ್ಲ, ಡಾಕ್ಟರ್ ಹೇಳ್ದಂಗೆ ನಾವು ಕೇಳ್ಬೇಕಾ? ಅದಕ್ಕೆಲ್ಲ ಅವ್ರು ಟ್ರೀಟ್ಮೆಂಟ್ ಕೊಡಕತ್ತಾರ. ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊ. ಮೊದ್ಲೇಕ ನೀನು ಆರೋಗ್ಯವಾಗಿರ್ಬೇಕು. ಹಿಂದೆಗಡೆ ಖುಷಿನ ಎತ್ಕೊಂಡು ಆಡ್ಸಕ್ಕೆ ನಿನ್ನ ಶಕ್ತಿ ಬೇಕು ಬೇಡ? ಒಂದಿಟ್ಟು ಇಡ್ಲಿ ತಿನ್ನು. ಸರಿ. ಆದ್ರೂ ನನ್ನ ಮಗನ ನೋಡ್ಬೇಕನ್ನೋ ಆಸೆ ಇರಂಗಿಲ್ಲ ಏನು ನನಗೆ? ಹಂಗ ಅಂತೀರಿ ನೀವು? ಆಯ್ತಾಯ್ತು, ಮೊದ್ಲೇಕ ನಾಷ್ಟ ಮಾಡು. ರೀ ನನಗೆ ಸಾಕ್ರಿ ಇಡ್ಲಿ. ನನ್ನ ಮಗು ನೋಡೋ ಮಟ ನನಗೆ ಸಮಾಧಾನ ಇಲ್ಲಪ್ಪ. ಅಕ್ಕ ನೀನು ಸರಿಯಾಗಿ ಊಟ ಮಾಡಿದ್ರಲ್ಲ, ಪಾಪುನ ಚಂದ ನೋಡ್ಕೊಳಕ್ಕಾಗೋದು ಸರಿಯಾಗಿ ತಿನ್ನು ನೀನು. ಶೀಲಾ, ನನಗೆ ಒಂದೇ ಒಂದ್ಸಲ ನನ್ನ ಮಗನ ಮುಖ ತೋರಿಸಲ್ಲ, ನನಗೂ ಸಮಾಧಾನ ಆಗುತ್ತೆ. ಅಕ್ಕ ಈಗ ಪಾಪುಗ ಒಳಗೆ ಟ್ರೀಟ್ಮೆಂಟ್ ನಡೆಯಕತ್ತೈತಿ. ನೀನು ಹಂಗೆ ಸಡನ್ನಾಗಿ ಹೇಳಿದ್ರೆ ಹೆಂಗಕ್ಕ? ನಾ ಡಾಕ್ಟರ್ ಕೂಡ ಮಾತಾಡ್ತೀನಿ ಆಯ್ತಾ? ಇಲ್ಲ, ಈಗಿನ ಸಮಾಧಾನ ಮಾಡೋಕ್ಕಾಗವಲ್ದು ನನಗೆ. ಏನಾರು ಒಂದು ಮಾಡಬೇಕು. ಇಲ್ಲಾಂದ್ರೆ ಈಕಿ ಕೂಸಿನ ತೋರಿಸೋ ಮಟ್ಟ ಸುಮ್ಮನೆ ಇರಂಗಿಲ್ಲ ರಶ್ಮಿ. ನಾನು ಡಾಕ್ಟರ್ ಹತ್ರ ಮಾತಾಡಿದ, ಅಕ್ಕನ ಕಂಡೀಷನ್ ಭಾಳ ಕ್ರಿಟಿಕಲ್ ಐತೆ. ಅಂದ್ರೆ ಮೆಂಟಲಿ ಆಕಿ ಈಗ ತುಂಬ ವೀಕ್ ಆಗ್ಬಿಟ್ಟ. ಈ ಸಡನ್ನಾಗಿ ನೀವು ಏನಾದರೂ ಆ ವಿಚಾರ ಹೇಳಿದ್ರಂದ್ರೆ ಆಕಿ ಕೋಮಾಕ್ನು ಹೋಗ್ಬೋದು, ಬಿಟ್ಟರೆ ಒಂಥರ ಹುಚ್ಚಿ ಥರನೂ ಆಡ್ಬೋದನ್ನ. ಈಗ ಆಕಿನ ಹೆಂಗಾರ ಮಾಡಿ ಸಮಾಧಾನ ಮಾಡ್ಬೇಕಲ್ಲ, ನನ್ನ ಕೈಲಿ ಆಗಂಗಿಲ್ಲ. ಅದಕ್ಕೆ ಡಾಕ್ಟರ್ ಹೇಳಿದೆ, ಒಂದು ನಿದ್ದೆ ಇಂಜೆಕ್ಷನ್ ಕೊಟ್ಬಿಡ್ತೀನಿ, ಆರಾಮಾಗಿ ಮಕ್ಕೋತಾ ತಡೆ. ಅಷ್ಟು ಮಾಡು. ಅಕ್ಕ ಒಂದು ಇಂಜೆಕ್ಷನ್ ತಗೋ, ಈಗ ಹೊಟ್ಟೆ ತುಂಬ ತಿಂದು ಆರಾಮ ಮಕ್ಕೋ. ಅಷ್ಟೊತ್ತನೊಳಗೆ ನಿನ್ನ ಮಗು ಕರ್ಕೊಂಬಂದು ನಾನು ನಿನ್ನ ಮಗುನ ತೋರಿಸ್ತೀನಿ ಆಯ್ತಾ? ಹೌದು ಏನೇನವ? ನಾನು ಕೇಳಕತ್ತೀನಿ ನನ್ನ ಮಗುನ ತೋರಿಸ್ರಿ ಅಂದ್ರೆ ಒಬ್ರು ತೋರ್ಸಕ್ಕೆ ತಯಾರಿಲ್ಲ. ಅದು ಎಂತದು? ನಾಯಿನ ಎತ್ಕೊಂಡು ಕುಂದಿರ್ತೀನಿ ಅಂದಿಲ್ಲಲ್ಲ, ಒಂದೀಟ್ ಮಕ್ಕ ಕಡಿಕ ಕೂಸು ಎಲ್ಲೈತಿ ಹೋಗಿ ನೋಡ್ಯಾರ ಬರ್ತೀನಿ. ಆಯ್ತಕ್ಕ, ನಾ ಎಲ್ಲ ಕರ್ಕೊಂಡು ಹೋಗ್ತೀನಂತ. ನೀ ಈಗ ಇಂಜೆಕ್ಷನ್ ತಗೋ. ಏನು ಡಿಸ್ಚಾರ್ಜ್ ಮಾಡ್ತೀರಿ ಹೇಳ್ರಿ? ನನಗೆ ಮಕ್ಕಳು ದವಾಖಾನೆಗೆ ಇರೋದಂದ್ರೆ ಒಳ್ಳೆ ಅನಿಸುತ್ತೆ. ದವಾಖಾನೆಗಿದ್ದು ದಿನ ಬರೀ ಇಂಜೆಕ್ಷನ್ ಮಾಡೋದು. ಇವ ಇನ್ನೊಂದು 4-5 ದಿನ. ನಿಂದ ನಾರ್ಮಲ್ ಡೆಲಿವರಿ ಆಗಿತ್ತು ಅಂದ್ರೆ ನಾಳೆನ ಕಳಿಸ್ಬಿಡ್ತಿದ್ರು. ಸಿಜರಿನ್ ಅಲ್ಲ, ಹಿಂಗಾಗಿ ಒಂದು 4-5 ದಿನ ಇಟ್ಕೋತಾರೆ. ಶೀಲಾ ಇಂಜೆಕ್ಷನ್ ಮಾಡೋದಿಲ್ಲ, ಯಾಕಂದ್ರೆ ನಿದ್ದೆ ಬರಕತ್ತೈತವ. ನಾನು ಮಕ್ಕೋತೀನಿ. ಎದ್ದಿಂದ ನನ್ನ ಮಗನ ಮಕ್ಕ ನೋಡ್ಬೇಕಾ? ನಾನು ಹೇಳ್ತೀನಿ ನೋಡು, ಇಲ್ಲಾಂದ್ರೆ ಯಾವ ಡಾಕ್ಟರ್ನು ಕೇಳಕ್ಕಿಲ್ಲ, ಯಾರನ್ನೂ ಕೇಳಕ್ಕಿಲ್ಲ ನಾನು. ನಾನು ಎದ್ದು ನುಗ್ತಾ ಇರ್ತೀನಿ, ಹೋಗಿ ನೋಡ್ತಾ ಇರ್ತೀನಿ ನನ್ನ ಮಗುನ. ಈಗ ಮತ್ತೆ ಎದ್ದ ತಕ್ಷಣ ಮತ್ತೆ ಕೇಳ್ತಾಳೆ, ಏನು ಮಾಡ್ಬೇಕು ಶೀಲಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಹೆಂಗಾರ ಮ್ಯಾನೇಜ್ ಮಾಡಕ್ಕಂತೇಳಣ್ಣ. ಈಗ ಮಕ್ಕೊಂಡಾಳ, ಇನ್ನೊಂದು 2-3 ತಾಸು ಇಳಂಗಿಲ್ಲ ಅಕ್ಕ. ಈಗ ಆಕಿನ ಡಿಸ್ಟರ್ಬ್ ಮಾಡಬೇಡ್ರಿ. ವೈನಿ, ಮತ್ತು ನಿಮ್ದು ಕುಬ್ಸ ಮಾಡ್ಬೇಕಲ್ಲ, ಅದಕ್ಕೆ ಮನ್ಯಾಗಾದ್ರೆ ಮತ್ತು ಸಣ್ಣ ಪಾಪು ಐತಿ ಬೇಡ. ಅದಕ್ಕೆ ನಮ್ದು ತೋಟದ ಮನೆ ಐತಿ, ಅಲ್ಲಿ ಮಾಡೋನು ಅಥವಾ ಯಾವ್ದಾರ ಕಲ್ಯಾಣ ಮಂಟಪದಾಗ ಮಾಡಿಬಿಡನ್ರಿ ವೈನಿ. ಅಯ್ಯೋ ಧೂಮ್ಧಾಮಾಗಿ ಅದನ್ನೆಲ್ಲ ಎದಕ್ಕೆ ಮಾಡಬೇಕು? ಬೇಡ ರೀ, ಅದೆಲ್ಲ ಏನು ಬೇಡ. ಸುಮ್ಮನೆ ಮನ್ಯಾಗ ಸಿಂಪಲ್ಲಾಗಿ ಅವರು ಬುತ್ತಿ ರೊಟ್ಟಿ ತೊಗೊಂಬರ್ತಾರೆ, ಸಿಂಪಲ್ಲಾಗಿ ಮನ್ಯಾಗ ಮಾಡಿಬಿಡ್ತಾರೆ. ನನಗೆ ಈ ಧೂಮ್ಧಾಮಾಗಿ ಕುಬ್ಸ ಮಾಡ್ಕೊಳೋದು ಇಷ್ಟ ಇಲ್ಲ. ಹಂಗಂದ್ರೆ ಹೆಂಗ್ರಿ ವೈನಿ? ಧೂಮ್ಧಾಮ ಮಾಡ್ಬಾರ್ದಂದ್ರೆ ಮಾಡ್ಬೇಕ್ರಿ. ಅಲ್ಲ, ಮತ್ತು ನಿಮ್ಮ ತಂಗಿದಷ್ಟು ಧೂಮ್ಧಾಮಾಗಿ ಮಾಡಿವಿ, ನಿಮ್ದು ಮಾಡ್ಲಿಕ್ಕಂದ್ರೆ ಊರನ್ ಮಂದಿ ಏನಂತಾರ? ಅನ್ನೋರು ಅಂತಿರ್ತಾರ, ಅದಕ್ಕೆ ನಾ ತಲೆ ಕೆಡಿಸ್ಕೋಬೇಕು? ಊರನ್ ಮಂದಿ ಏನ್ರಿ ಅನ್ನೋರು ಅಂತಿರ್ತಾರ. ಈಗ ಸ್ಕೂಲ್ ಬೇರೆ ಕಟ್ಸಾಕತ್ತೀವಿ, ಅದಕ್ಕೆ ಭಾಳ ರೊಕ್ಕ ಬೇಕು. ಅರ್ಧಕ್ಕೆ ನಿಂತತಿ. ಇಲ್ಲಿ ಸುಮ್ಮನೆ ರೊಕ್ಕ ಹಾಕಿ ವೇಸ್ಟ್ ಮಾಡೋದಕ್ಕಿಂತ ಅಲ್ಲೇ ಸಾಲಿಗೆ ರೊಕ್ಕ ಹಾಕ್ರಿ. ಈಗ ಹಿಂಗೆ ನೀವು ಕಡಿಮೆ ಖರ್ಚು ಮಾಡಿರಂದ್ರೂ ಏನಿಲ್ಲ ಅಂದ್ರೂ 2 ಲಕ್ಷ ರೂಪಾಯಿ ಅಂಕರು ಬೇಕು ಈಗ ಕುಬ್ಸಕ್ಕೆ. ಕಡಿಮೆ ಅಂದ್ರೂ ಇದೆಲ್ಲ ಬೇಕಾ? ಅದನ್ನ ಅಲ್ಲೇ ಸಾಲಿ ಕಟ್ಸಕ್ಕೆ ರೊಕ್ಕ ಹೊಕ್ಕವು. ಸುಮ್ಮನೆ ಇದಕ್ಕೆ ಯಾಕೆ ಪಾಲ್ತು ಖರ್ಚು ಮಾಡ್ಬೇಕಂತೀನ? ನನಗೇನೋ ಧೂಮ್ಧಾಮಾಗಿ ಮಾಡ್ಬೇಕಂತ ಆಸೆ ರೀ. ಆರ್ತಿದು ಮಗು ಸಾಂದೈತಿ. ಮನ್ಯಾಗ ಈಗ ಓಡಾಡಕ್ಕೂ ಯಾರೂ ಇಲ್ಲ. ಸುಮ್ಮನೆ ಅದನ್ನ ಯಾಕೆ ಮಾಡ್ತೀರಿ? ಬೇಡ, ಮನೆಯಾಗಿಲ್ಲೇ ಸಿಂಪಲ್ಲಾಗಿ ಮಾಡೋಣಂತ. ಆ ಸ್ಕೂಲಿಂದ ಕೆಲಸ ಅರ್ಧಕ್ಕೆ ನಿಂದಿಸ್ಬಿಟ್ಟಿದ್ದೀವಿ, ಒಂದು ಸ್ವಲ್ಪ ಫಾಸ್ಟಾಗಿ ಮಾಡ್ಬೇಕು. ನಾ ಹೇಳಿದ್ನಲ್ಲ, ಪಾಪುನ ಹೆಸರು ಇಡರೊಳಗೆ ಸ್ಕೂಲು ರೆಡಿ ಆಗ್ಬೇಕಂತೇಳಿ. ನನಗೂ ಒಂದೇ ಕೆಲಸ ಅಲ್ಲ ವೈನಿ, 108 ಕೆಲಸ ಎಲ್ಲ ಒಬ್ಬವನ್ನ ಮಾಡ್ಬೇಕು. ಓ, ನೀವಿಬ್ರು ಏನೋ ಮಾತಾಡಕತ್ತಿದ್ರಿ, ಏನೋ ನಾನು ಬಂದ್ಬಿಟ್ಟೆ, ಸಾರಿ. ಪರವಾಗಿಲ್ಲ ಬಿಡಣ್ಣ, ಯಾಕೆ ಈ ಮನೆ ನಾವಲ್ಲ ನೀನು. ಬಾತಿಗೆ ಹಾಲು ಕಾಯಿಸ್ಕೊಂಡ್ಬಂದೆ, ಯಾಕಂದ್ರೆ ಆಗಿಲ್ಲ ಸರಿಯಾಗಿ ಊಟ ಮಾಡಲಿಲ್ಲ, ಅದಕ್ಕೆ ಹಾಲು ಹರ್ಕೊಟ್ಟು ಹೋಗೋಣ ಅಂತ ಬಂದೆ. ರೀ, ಈ ಕೆಲಸ ಎಲ್ಲ ನೀವು ಯಾಕೆ ಮಾಡ್ತೀರಾ? ನೀವು ಆರಾಮಾಗಿರ್ರಿ, ಇದೆಲ್ಲ ನೀವು ಮಾಡಕ್ಕೆ ಹೋಗ್ಬೇಡ್ರಿ, ನಂಗೆ ಇಷ್ಟ ಆಗಂಗಿಲ್ಲ ನೋಡು. ನೋಡಾರ್ತಿ, ನಾನು ನಿನ್ನ ಜೀವನದಾಗ ಭಾಳ ಆಟ ಆಡೀನಿ. ಕಡಿಕ ಇಂಥ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ನನ್ನ ಪಾಪ ಕಳ್ಕೊತೀನಿ. ಅಣ್ಣ ದಯವಿಟ್ಟು ಹಂಗತಿ ಮಾತಾಡ್ಬೇಡಣ್ಣ.
ಭಾರತಿ, ಈ ಹಾಲು ಕುಡ್ಕೋತ ಮಾತಾಡ, ನಾವು ಹೋಗ್ತೀನಿ. ನೀವೇನೋ ಮಾತಾಡಕತ್ತಿದ್ರಿ. ಏನ್ ಪರವಾಗಿಲ್ಲ ರೀ ಇರ್ರಿ ನೀವು, ಯಾಕೆ ಈ ಮನೆಯವರಲ್ಲ ನೀವು? ಎಲ್ಲಾನು ಒಬ್ಬನ ನೋಡ್ಕೊಳೋದು ಭಾಳ ಕಷ್ಟ ಆಗತ್ತತ್ರಿ. ಈಗ ಊರ್ ಮುಂದೆ ಹೊಲ ಅದನ್ನೆಲ್ಲ ಬಿತ್ತಿಸ್ಬೇಕು, ಮತ್ತು ಇಟ್ಗಿ ಫ್ಯಾಕ್ಟ್ರಿ ಅಲ್ಲೆಟ್ ಹೋಗ್ಬೇಕು, ಅದನ್ನ ನೋಡ್ಕೋಬೇಕು. ಈ ಸಾಲಿದು ಹಿಂಗಾಗಿ ಸ್ವಲ್ಪ ಡಿಲೇ ಆಗತ್ತತ್ರಿ ಕೆಲಸ. ಅಂದ್ರೆ ಈಗ ನೋಡಿ ಇಷ್ಟೊತ್ತಿಗೆ ಅಲ್ಲಿ ಓಪ್ಲಿಂಗ್ ಆಗ್ಬೇಕಿತ್ತು, ಭಾಳ ಲೇಟ್ ಮಾಡಿಬಿಟ್ರಿ ನೀವು. ನಾ ಶ್ರಾವಣ ಮಾಸಕ್ಕೆ ಎಲ್ಲ ಸಾಲಿ ಇದು ಕಟ್ಟಡ ಎಲ್ಲ ಮುಗಿತಂದ್ರೆ ಓಪ್ಲಿಂಗ್ ಮಾಡ್ಬೇಕು ಅನ್ನೋದಿತ್ತು. ಅವಾಗೆಲ್ಲ ದಿವ್ಸ ಚಲೋ ಇರ್ತಾವೆ. ಆಗಸ್ಟ್ 15ಕ್ಕೆ ನಾವು ಸ್ಕೂಲಿಂದೆಲ್ಲ ಮುಗಿಸ್ಬಿಟ್ಟಿದ್ರೆ ಚಲೋ ಆಕಿತ್ತು. ನನಗೆ ಒಬ್ಬಂಗ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಈಗ ಯಾರನ್ನೂ ನೆಚ್ಚಿ ಅವ್ರ ಮ್ಯಾಗ ಬಿಡುವಂಗಿಲ್ರಿ ಕೆಲಸನ. ಬಿಟ್ವಿ ಅಂದ್ರೆ ಅಯ್ಯೋ ಈಗ ಬರೀ ಈ ಕೆಲಸ ವಹಿಸ್ಕೊಟ್ವಿ ಅಂದ್ರೆ ಬರೀ ತಿನ್ನಕ ಬಿಡ್ಕೊಂತಾರ್ರಿ. ನಾವು ನಿಂದಿರ್ಬೇಕು. ಈಗ ನಾನು ಹೋಗ್ಬೇಕಂದ್ರೆ ನಂದು ಪರಿಸ್ಥಿತಿ ಹಿಂಗತೆ ಐತಿ. ರೀ ಹೇಳು ಭಾರತಿ. ಮತ್ತು ಎಲ್ಲಾನು ಒಬ್ಬರ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ನಿಮ್ಮ ತಮ್ಮಗ. ಅದಕ್ಕೆ ನೀವು ಅದಟ್ಟು ಸ್ಕೂಲಿಂದ ಅದು ನೋಡ್ಕೋತೀರಾ? ಕೆಲಸದವ್ರು ಬರ್ತಾರೆ, ಒಂದು ಸ್ವಲ್ಪ ಮುಂದೆ ನಿಂದಿರಿಸಿ ಅದನ್ನ ನೋಡ್ರಿ ಅಲ್ಲ. ಅಯ್ಯೋ ಭಾಳ ಚಲೋ ಆಗುತ್ತೆ ನೋಡೋಣ. ನನಗೆ ಒಬ್ಬಂಗ ಎಲ್ಲ ಕೆಲಸ ಮಾಡೋದು ಆಗಂಗಿಲ್ಲ. ಒಂದು ಸ್ವಲ್ಪ ಅದನ್ನ ಮುಂದೆ ನಿಂತು ಲವ್ ಲವ್ ಕೆಲಸ ಮಾಡಿಸ್ಬಿಡು. ಅದೆಲ್ಲ ನೀನೇ ನೋಡ್ಕೊಂಡು ಹೋಗು. ನಾನು ಯಾವುದೂ ವ್ಯವಹಾರಕ್ಕೆ ಕೈ ಹಾಕಂಗಿಲ್ಲ ಭಾರತಿ. ನನಗೆ ಯಾವುದೂ ವ್ಯವಹಾರ ನೋಡ್ಕೊಳಕ್ಕೆ ಇಷ್ಟ ಇಲ್ಲ, ಬೇಡ. ರೀ ನೀವು ಎದಕ್ಕೆ ಮಾತಾಡಕತ್ತೀರಿ ಅಂತ ಗೊತ್ತೈತಿ. ಆಕೆ ಆರ್ತಿ ಸಿಟಿಗೆದ್ದಾಗ ಮಾತಾಡ್ತಾಳೆ ಅಷ್ಟೇ. ನೀವು ಬದಲಾಗಿರಿ ಅಂತೇಳಿ ನನ್ನ ಮನಸ್ಸು ಹೇಳಾಕತ್ತೈತಿ. ಇದೆಲ್ಲ ಆಸ್ತಿ ನಿಮ್ಮದು. ನೀವು ಸಂಪಾದನೆ ಮಾಡಿದಾಗ ಇದೆಲ್ಲ ಆಗೈತಿ. ನೋಡ್ಕೊಂಡು ಹೋರಿ, ಏನೂ ಆಗಂಗಿಲ್ಲ. ನಿಮ್ಮ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಐತಿ. ಹೌದಣ್ಣ, ನಿನ್ನ ಮ್ಯಾಗ ನನಗೂ ಸಂಪೂರ್ಣ ನಂಬಿಕೆ ಐತಿ. ನೀನು ಇನ್ನು ಮ್ಯಾಗಿದ್ದ ವ್ಯವಹಾರ ನೋಡ್ಕೊಂಡು ಹೋಗು. ನನಗೆ ಒಬ್ಬಂಗ ನೋಡ್ಕೊಳಕ್ಕೆ ಭಾಳ ಕಷ್ಟ ಆಗುತ್ತಣ್ಣ. ನನಗೆ ಆಮೇಲೆ ನಿನ್ನಷ್ಟು ವ್ಯಾವಹಾರಿಕ ಜ್ಞಾನ ಇಲ್ಲಣ್ಣ. ನಾ ಹೇಳ್ಕೊಡ್ತೀನಿ, ಆದರೆ ಎಲ್ಲ ವ್ಯವಹಾರನ ನೀನು ಭಾರತಿ ನೋಡ್ಕೊಳ್ರಿ. ನಾ ಏನೂ ನೋಡ್ಕೊಳಂಗೆ ನನಗೆ ಯಾವ ಹಿರಿಯತನೂ ಬೇಡಪ್ಪ. ಆಯಿತು, ಅಟ್ಲೀಸ್ಟ್ ಆ ಸ್ಕೂಲ್ ಹತ್ರ ಹೋಗಿ ಆ ಕೆಲಸ ಮಾಡ್ಸತ್ತಲ್ಲ ಅವ್ರ ಮುಂದೆ ನಿಂದ್ರಿ ಸಾಕು. ಆಯ್ತು, ಆದ್ರೆ ನೋಡಪ್ಪ, ನಾನು ಈ ರೊಕ್ಕದ ವ್ಯವಹಾರ ಯಾವುದೂ ಮಾಡಂಗಿಲ್ಲ. ಮುಂದೆ ನಿಂದ್ರಂತೀರಿ ನಿಂದಿರ್ತೀನಿ. ಈ ರೊಕ್ಕದ ವ್ಯವಹಾರ ನನಗೇನು ಹಚ್ಚಬೇಡ್ರಿ. ಈ ರೊಕ್ಕ ಅನ್ನೋದೈತಿಲ್ಲ ಭಾಳ ಸುಮಾರು. ಅದ ರೊಕ್ಕದ ಆಸೆಗೋಸ್ಕರ ನಾ ಇಷ್ಟೆಲ್ಲ ಮಾಡಿಬಿಟ್ಟೆ. ಎಲ್ಲ ಬಾಂಧವ್ಯನ ಕಳ್ಕೊಂಡ್ಬಿಟ್ಟೆ ನಾನು. ಈ ತಾಮ್ರ ದುಡ್ಡು ನನ್ನ ಕೈಯ ಬೇಡ ಬೇಡ. ಅದೇನೋ ಅಂತಾರಲ್ಲ, ತಾಮ್ರ ದುಡ್ಡು ತಾಯಿ ಮಕ್ಕಳನ್ನ ಕೆಡಿಸ್ತೆ ಅಂತ. ನನಗೆ ರೊಕ್ಕದ ವ್ಯವಹಾರ ಏನು ಹತ್ತಕ್ಕೆ ಹೋಗ್ಬೇಡ. ಅದನ್ನ ನೀವೇ ಇಬ್ಬರೇ ನೋಡ್ಕೋರಿ. ಈಗ ಸ್ಕೂಲ್ ಮುಂದೆ ಹೋಗಿ ಅದನ್ನ ಕಟ್ಟಡ ಅಂತಿರಲ್ಲ, ಮುಂದೆ ನಿಂತು ಕಟ್ಟಿಸ್ತೀನಿ. ಅದು ಏನೈತಿ ಉಳ್ಕೆದೆಲ್ಲ ನೀವ ಮಾಡ್ಬೇಕು. ಸರಿ ಆಯ್ತಣ್ಣ. ವೈನಿಗೆ ಮತ್ತೆ ಧೂಮ್ಧಾಮ ಕುಬ್ಸ ಮಾಡೋಣ ಅಂತ ಅನ್ನಕತ್ತೀನಿ, ಬೇಡ ಅನ್ನಕತ್ತಾರ. ಯಾಕೆ ಭಾರತಿ? ಏನ್ರಿ ಸುಮ್ಮನೆ ರೊಕ್ಕ ಖರ್ಚು ಮಾಡೋದು? ಅದನ್ನ ಬಡಬಗ್ರಿಗೆ ಕೊಟ್ರೆ ನಮ್ಮ ಹೆಸರ ಹೇಳಿ ಜೀವನ ಸಾಗಿಸ್ತಾರೆ. ಸುಮ್ಮನೆ ಪಾಲ್ತು ಐತಂತೆ ಪಾಲ್ತು ಎದಕ್ಕೆ ಖರ್ಚು ಮಾಡ್ಬೇಕು ಅಂತಿನ್ನ. ನೀನು ಯಾವ ಗಳಿಗೆ ಒಳಗೆ ನಮ್ಮನಿ ಬಂದೋ ಏನೋ, ನಮ್ಮನಿ ವಾತಾವರಣನ ಚೇಂಜ್ ಆತ. ನೀ ನಮ್ಮನಿ ಬಂದಿಂದ ನಾವೆಲ್ಲ ಬದಲಾದ್ವಿ ಭಾರತಿ. ನಿನ್ನ ಗುಣ ಭಾರಿ ದೊಡ್ಡ ಅದಾವ, ವಿಚಾರಧಾರಿಗಳನ್ನು ಭಾರಿ ಅದಾವ ನೀನು. ನಿಜವಾಗ್ಲು ನಿನ್ನಂತಕಿನ್ ನಾ ಹಿಂದಿಯಾಗಿ ಕೊಡೋದಿಲ್ಲ, ಭಾರಿ ಪುಣ್ಯ ಮಾಡಿನ. ದೇವಿ, ಈ ಅನಿಷ್ಟ ಹೊಟ್ಯಾಗ ನಿಗರಬಾರ್ದ ಮತ್ತೆ ಕಡಿಕು ಹಡ್ದ ಬಿಟ್ಲು. ಏನು ಮಾಡಿದ್ರು ಕಡಿಗಾಲಿಲ್ಲ ಯವ್ವ, ಹಡ್ದ ಬಿಟ್ಲು. ಏನು ಮಾಡಲಿ ಯವ್ವ ನಾನು? ಈ ಅನಿಷ್ಟನ ಕಟ್ಕೊಂಡು ಹೆಂಗ್ ಹೋಲಿ ಊರಾಗ? ನಾ ಏನಂತ ಹೇಳಿ? ಈ ಕೂಚಿನ ಕುತ್ತಿಗೆ ಹಿಚ್ಕನಂದ್ರ ಯವ್ವ ನನ್ನ ಮನಸ್ಸ ಬರವಲ್ದು. ಏನು ಮಾಡಲಿ ಯವ್ವ ನಾನು? ಈಕಿ ಲಗ್ನ ಆಲಾರ್ದಾಕಿ ಈಕಿ ಕೂಸಿನ ಇಟ್ಕೊಂಡು ಹೆಂಗ್ ಹೋಗ್ಲೇ ಯವ್ವ ನಾನು? ಊರಾಗ ಏನು ಅನ್ನಕ್ಕಿಲ್ಲ. 9 ತಿಂಗಳ ತಾಟ್ದಾಗಿದ್ದು ಇವಳನ್ನ ಎಲ್ಲಿ ಹೊರಗೆ ಬಿಡ್ಲಾರ್ದ ಒಳಗ ಇಟ್ಕೊಂಡು ಕುಂತಿದ್ದೆ. ಯವ್ವ, ತಾಯಿ ಸತ್ತ ಮಗಳಂತೇಳಿ ನಾನು ಕಣ್ಣಿಟ್ಟು ಜೋಪಾನ ಮಾಡಿದ್ನಿ ಯವ್ವ. ಯಾವ ಮೂಲೆಗಿದ್ದ ಯಾವನ ಜೊತೆ ಓಡಿ ಹೋಗಿ ಈ ಹೊಟ್ಟೆ ತುಂಬಿಸ್ಕೊಂಡ್ಬಂದು ಯವ್ವೋ ನನ್ನ ಹನಿ ಕಟ್ಟಿದ್ಲೋ ಏನೋ. ಯವ್ವ ನಾ ಏನು ಮಾಡ್ಲಿ ಯವ್ವ ನಾನು? ಯಾರಿಗೂ ಗೊತ್ತಾಗ್ಲಾರ್ದ ಈಕಿ ಹೊಟ್ಟಿಲದಾಳ ಅನ್ನೋಣ ತೆಗೆಸ್ಕೊಂಬರಕ್ ಹೋದೆ. ಅದು ಆಗ್ಲಿಲ್ಲ, ಈಕಿ ಜೀವಕ್ಕೆ ಅಪಾಯ ಐತೆ ಅಂದ್ರು. ಮತ್ತ ತಾಟ್ದಾಗ ಇಟ್ಕೊಂಡು ಯಾರ ಕಣ್ಣಿಗೂ ಬೀಳಾರ್ದಂಗ ಇದನ್ನ ಇಲ್ಲಿವರೆಗೂ ತಗೊಂಡ್ಬಂದೆ. ಇನ್ನು ಈ ಖುಷಿನ ತಗೊಂಡು ಎಲ್ಲಿ ಹೋಗ್ಲೇ ಯವ್ವ ನಾನು? ಏನು ಮಾಡ್ಲೇ ಯವ್ವ ನಾನು? ಏನು ನನಗೆ ಗಂಟು ಬಿತ್ತೆ ದೇವ್ರ, ನನಗೊಂದು ದಾರಿ ತೋರ್ಸಯ್ಯಪ್ಪ. ಏನೇಮ್ಮ ಮರಿ ಮೊಮ್ಮಗ ಅರಬಟ್ಟದನೇನ ತಂಗಿ? ಈ ಖುಷಿನ ಇದನ್ನ ಎಲ್ಲರೂ ಬಿಟ್ಬಿಡ್ತೀಯ? ನಾನು ನಿನಗೆ ತುಂಬ ರೊಕ್ಕ ಕೊಡ್ತೀನಿ. ಏನು ಬೇಮ್ಮ, ಏನು ಮಾತಾಡಕತ್ತೀನಿ ನೀನು? ತಡಿ, ಈಗ ಡಾಕ್ಟ್ರಿಗೆ ಹೇಳ್ತೀನಿ. ಅಲ್ಲಿ ಬೇ ಖುಷಿನ ಯಾರಾದ್ರೂ ಬಿಟ್ಟು ಹೋಗ್ತಾರೇನ? ಯವ್ವ ತಂಗಿ, ಯಾರಾದ್ರೂ ಹಾಕೋಬೇಡ ಯವ್ವ. ಒಂದಿಟ್ಟು ನನ್ನ ಮಾತು ಕೇಳ್ತಂಗಿಲ್ಲಿ. ಯವ್ವ ಈಕಿ ಮಗಳ ಯವ್ವ. ಇವ್ರವ್ವ ಸಣ್ಣಂದಿರ್ತತೆ ತೀರ್ಕೊಂಡ್ಬಿಟ್ಲು. ನಾನು ಪಾಪ ಇದು ಇವ್ರಪ್ಪ ಇನ್ನೊಂದು ಲಗ್ನ ಅದ ಏನ, ಇದನ್ನ ಯಾರು ನೋಡ್ಕೊಂಡು ಹೋಗ್ತಾರ? ಮಲ್ತಾಯಿ ಕೈಯಾಗ ಹೆಂಗೆ ಬಾಳೆ ಮಾಡಿತ್ತು ಇದು ಹುಡುಗಿ ಅಂತ ಕರ್ಕೊಂಡ್ಬಂದು ಯವ್ವ ಕಣ್ಣಿಟ್ಟು ಜೋಪಾನ ಮಾಡಿ. ನೀವ ಒಬ್ಬ ನೌಕರಿ ಮಾಡ್ತಾನ ಯವ್ವ, ಒಬ್ಬ ಇದ್ದೂರಾಗದಾನ. ಏನು ಮಾಡಲಿ ಯವ್ವ? ಸಾಲಿಗೆ ಹಚ್ಚಿದ್ನಿಕಿನ ಆ ಪತ್ರೋಳಿನ ಅಲ್ಲಿ ಸಾಲಿಯಾಗ ಹೋಗಿ ಯಾರು ಕೂಡ ಹೊಟ್ಟೆ ತುಂಬಿಸ್ಕೊಂಬಂದಾಳ ಏನು ಯವ್ವ? ಈ ಹೊಟ್ಟೆನ ಕಡಿಮೆ ಮಾಡಿಸ್ಬೇಕಂದ್ರೆ ಅದು ಆಗಲಿಲ್ಲ. ಇದ್ರದ್ದು ಎಷ್ಟರ ಗಟ್ಟಿರ್ಬೇಕು ಯವ್ವ ಜಲಮ. ಯಾರಿಗೂ ಗೊತ್ತಾಗಬಾರ್ದು. ಇನ್ನು ಮನ್ಯಾಗ ಹೋಗ್ಬೇಕು ಸೊಸಿ ಅದ, ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಯವ್ವ ನಮ್ದು ಊರಿಂದ ಭಾಳ ದೂರ ಐತಿವ ಹೊಲ. ಅಲ್ಲೇ
ಒಂದು 4-5 ಕಿಲೋಮೀಟರ್ ಐತಿವ ಅಲ್ಲಿ ಕಾನು ಕಾಗಿ ಇರಂಗಿಲ್ಲ ಕೂವನು ಗೂಗಿರಂಗಿಲ್ಲ. ನಾನು ಅಲ್ಲಿ ಹೋಗಿ ಈಕಿನ ಕರ್ಕೊಂಡಿದ್ದು ಇಟ್ಟು ದಿನಾಗ ಈ ಪತ ಸೊಸಿನಿ ನನ್ನ ಮಗ ಹೇಳ್ಬಿಟ್ಟನ ಈ ಕೂಸು ಹುಡುತ್ತೆ ಅಂದ್ರೆ ಅದನ್ನ ಎಲ್ಲರ ಒಗದು ಬಾರವ ಈಕಿನ ಇನ್ನೊಬ್ಬ ಲಗ್ನ ಮಾಡ್ಕೊಡ್ತೀನಿ ಅಂತ ಏನ ಇದಕ್ಕೆ ಕಾರಣ ಅದವ್ ಕೈಲಿ ತಾಳಿ ಕಟ್ಟಿಸಿ ಬಿಡ್ಬೇಕಿಲ್ಲ. ಏವಾ ಏನ್ ಕೇಳ್ತಿ ಅವ ಮುಡ್ದಾರ ಬರೋಬ್ಬರಿ ಇದ್ದಿದ್ದಿಲ್ಲ. ನಾನು ಆಟ ಮಾಡ್ತಿದ್ದೆ ಅವ ಬಾಯ ಮಣ್ಣು ಹಾಕೊಂಡ್ ಹೋಗ್ಯಾನ ಊರು ಮುಡ್ದಾರ ಅಂದ್ರೆಮ್ಮ ನಿಗರ್ ಹೋಗ್ಯಾನ ಯವ್ವ. ಅದಕ್ಕೆ ಹಿಟ್ಟಿ ಬಾಯ್ ಬಡ್ಕೊಳಕತ್ತೀನಿ ಯವ್ವ. ತಂಗಿ ನಿನಗೆ ಗೊತ್ತೈತಲ್ಲ ಲಗ್ನ ಆಗ್ಲಾರ್ದ ಕೂಸಿನ ಹೊಡೆದು ಹೆಂಗೆ ಈ ಸಮಾಜದಾಗ ಜೀವನ ಮಾಡ್ತಾಳ ನನ್ನ ಮೊಮ್ಮಗಳು. ನನ್ನ ಮಗನಾರ ಹೇಳ್ಬಿಟ್ಟನ ಆ ಖುಷಿನ ಎಲ್ಲರ ಹೋಗದ ಆಕಿನೊಬ್ಬಕಿನ ಕರ್ಕೊಂಬ ಅಂತೇಳಿ. ಏನು ಮಾಡ್ಲೇವ ಇದ್ರ ಕುದಿ ಈಜಗಾಕ ನನ್ನ ಮನಸ್ಸನ್ನು ಬರೋಲ್ಲ ಯವ್ವ. ಏನು ಮಾಡ್ಲೆ ತಾಯಿ ನಾನು ಅದಕ್ಕೆ ಇಷ್ಟೇ ಬಾಯ್ ಬಡ್ಕೊಳಕತ್ತೀನಿ. ಈಕಿಗೆ ಇನ್ನೊಂದು ಇಂಜೆಕ್ಷನ್ ಮಾಡಿಬಿಡಿಯವ. ಅಂದ್ರೆ ಈಕಿ ಎತ್ತರ ಆಗೋರೊಳಗ ನಾನು ಈಕಿನ ಕರ್ಕೊಂಡು ಹೋಗ್ಬಿಡ್ತೀನಿ. ನನ್ನ ಮಗ ಬರ್ತಾನ ಗಾಡಿ ಹಾಕಿ ಕರ್ಕೊಂಡು ಹೋಗ್ಬಿಡ್ತೀವಿ. ಅದಕ್ಕೆ ಇದನ್ನ ಈ ಖುಷಿಗೆ ಎಲ್ಲರೂ ಒಂದು ದಾರಿ ಮಾಡ್ಬಿಡಿಯವ. ಇಲ್ಲ ಆ ಕಡೆ ಹಣ್ಣಿನ ಕೈ ತುಂಬ ರೊಕ್ಕ ಕೊಡ್ತೀನಿ. ಯಾವ್ದಾರ ಅನಾಥಾಶ್ರಮಕ್ಕೆ ಸೇರಿಸ್ಬಿಡಿಯವ. ಯವ್ವ ನಿನ್ನ ಕೈ ಮುಗಿತೀನಿ ಯವ್ವ. ಆಟ ಮಾಡಿ ಪುಣ್ಯ ಕಟ್ಕೊರ ತಾಯಿ.